ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದಮೂರ್ತಿ. ಮುಖ್ಯಾಂಶಗಳು: ಶ್ರೀ ಯೋಗಿ ನಾರಾಯಣರು ಕಾಲಜ್ಞಾನಿಗಳು ಮತ್ತು ಯುಗಪುರುಷರು. ಆಧ್ಯಾತ್ಮ ಕಾವ್ಯಗಳ ಮೂಲಕ ಎಲ್ಲ ಸಮಾಜದ ಒಳತಿಗಾಗಿ ಕ್ರಾಂತಿ ಮಾಡಿದರು. ಶಾಸಕ ಟಿ. ರಘುಮೂರ್ತಿ. ಲೇಖಕಿ ಬೆಳಗೆರೆ ಸುಮಾ ಅವರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿ. ಚಳ್ಳಕೆರೆ ಮಂಗಳ ಕಲಾ ಸಾಹಿತ್ಯ ವೇದಿಕೆಯಿಂದ ಅಭಿನಂದನೆಗಳು. ಬಂಜೆತನ ನಿರ್ಮೂಲನೆಗೆ ವರದಾನ ಡಾಕ್ಟರ್ ವೈಷ್ಣವಿ. ಇದೊಂದು ವಿಶೇಷ ವರದಿ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಚಳ್ಳಕೆರೆಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಳ್ಳಕೆರೆ ತಾಲೂಕು ಶ್ರೀ ಯೋಗಿ ನಾರಾಯಣ ಬಲಿಜಾ ಸಂಘದ ವತಿಯಿಂದ ಚಳ್ಳಕೆರೆ ನಗರದ ಮಿನಿ ವಿಧಾನಸೌಧದಲ್ಲಿರುವ ಸಭಾಂಗಣದಲ್ಲಿ ಇತ್ತೀಚೆಗೆ ಶ್ರೀ ಯೋಗಿ ನಾರಾಯಣ ಅವರ 300ನ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಜನಪ್ರಿಯ ಶಾಸಕ, ಸೇವಾ ಸಾರ್ವಭೌಮ ಪ್ರಶಸ್ತಿ ಪುರಸ್ಕೃತರೂ ಆದಂಥ ಟಿ. ರಘುಮೂರ್ತಿಯವರು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪವೆರಚಿ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಟಿ. ರಘುಮೂರ್ತಿಯವರು, ಯೋಗಿ ನಾರಾಯಣ ಯತೀಂದ್ರರು ಕೇವಲ ಬಲಿಜಾ ಸಮಾಜದಲ್ಲಿ ಹುಟ್ಟಿದರೆ ಆ ಸಮಾಜಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲ ಸಮಾಜದ ಒಳಿತಿಗಾಗಿ ಆಧ್ಯಾತ್ಮ ಕಾವ್ಯಗಳ ಮೂಲಕ ಕ್ರಾಂತಿ ಮಾಡುವುದರ ಮೂಲಕ ಪರಿವರ್ತನೆಯ ಆಯಾಮಕ್ಕೆ ಕೈ ಹಾಕಿದರು. ಅಷ್ಟೇ ಅಲ್ಲದೆ ಅವರು ಕಾಲಜ್ಞಾನ ಬರೆಯುವುದರಲ್ಲಿ ಯಶಸ್ವಿಯಾದರು. ಅಂದು ಮತ್ತು ಇಂದು ಏನು ನಡೆಯುತ್ತದೆ ಎನ್ನುವ ಕಾಲಜ್ಞಾನ ಬರೆಯುವುದು ಯಶಸ್ವಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡರು ಮತ್ತು ಸಮಾಜದ ಎಲ್ಲ ವರ್ಗದ ಜನರಿಗೂ ಒಳಿತು ಉಂಟು ಮಾಡುವಂಥ ಕಾಯಕವನ್ನು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಮಾಡುತ್ತಾ ಸಾಗಿ ಬಂದರು ಎಂದು ಶಾಸಕ ಟಿ. ರಘುಮೂರ್ತಿಯವರು ತಿಳಿಸಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಚಳ್ಳಕೆರೆಯ ಶ್ರೀ ಯೋಗಿ ನಾರಾಯಣ ಬಲಿಜ ಸಂಘಕ್ಕೆ ನಾವು ಈ ಹಿಂದೆ ಯೋಗಿ ನಾರಾಯಣ ಭವನ ನಿರ್ಮಿಸಲು 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿರುತ್ತೇವೆ. ಪ್ರಥಮ ಅವಧಿಯಲ್ಲಿ ಅದು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಎರಡನೇ ಅವಧಿಯಲ್ಲಿ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದಿಂದ ಹಣ ತರಲು ಸಾಧ್ಯವಾಗಲಿಲ್ಲ. ಮೂರನೇ ಅವಧಿಗೆ ಆ ಯೋಗಿ ನಾರಾಯಣ ಭವನ ನಿರ್ಮಾಣ ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತೇನೆ ಎಂದು ಶಾಸಕ ಟಿ. ರಘುಮೂರ್ತಿಯವರು ನೆರೆದ ಬಲಿಜ ಬಂಧುಗಳಿಗೆ ಭರವಸೆ ನೀಡಿದರು. ಚಳ್ಳಕೆರೆ ತಾಲೂಕು ತಹಸೀಲ್ದಾರ್ ಆದಂಥ ಶ್ರೀ ರೆಹಮಾನ್ ಬಾಸಾ ಅವರು ಶ್ರೀ ಯೋಗಿ ನಾರಾಯಣ ಯತೀಂದ್ರರನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಯೋಗಿ ನಾರಾಯಣ ಬಲಿಜಾ ಸಂಘದ ಅಧ್ಯಕ್ಷರಾದಂಥ BC ಸಂಜೀವ್ ಮೂರ್ತಿಯವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಭಾರತ ಕಿಸಾನ್ ರೈತ ಸಂಘದ ಹೋರಾಟಗಾರ ತಿಪ್ಪೇಸ್ವಾಮಿ, EO ಶಶಿಧರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ಇನ್ನೂ ಮುಂತಾದ 10 ಹಲವು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀ ವೆಂಕಟೇಶ್, ಸಿಟಿ ಕೇಬಲ್ ಸಂಸ್ಥೆಯ ನಿರ್ದೇಶಕರುಗಳಾದಂಥ ಶ್ರೀಯುತ B. ಸುರೇಶ್ ಬಾಬು, ನಿರಂಜನಮೂರ್ತಿ, BK ಟ್ರಾನ್ಸ್ಪೋರ್ಟ್ನ BK ನಾಗರಾಜ್ ಹಾಗೂ G. ಸತೀಶ್, ನರಸಿಂಹಮೂರ್ತಿ ಇನ್ನೂ 10 ಹಲವು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವರು ಹುಟ್ಟಿ ಅವರೇ ಆದ ಒಂದು ಪವಾಡಗಳನ್ನು ಮಾಡಿದ್ದಾರೆ. ಯಾಕಂದರೆ ಎಲ್ಲ ಮಹಾಭಾರತ ನಾವೇನು ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಆ ಜಯಂತಿಯಲ್ಲಿ ಬರ್ತಕ್ಕಂಥ ಮಹಾಭಾರ ಯಾವುದೇ ಒಂದು ಇತಿಹಾಸವನ್ನು ಕೊಟ್ಟಾಗ ಅವ್ರದೇ ಆದ ಒಂದು ಇತಿಹಾಸವನ್ನು ಈ ಮನುಗಳಿಗೆ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೈವಾರರಾದವರು ಅವರು ವಿಶೇಷವಾಗಿ ಕಾಲಜ್ಞಾನಿಗಳು, ಕವಿಗಳು ಮತ್ತು ಅವರು ಯೋಗಿಗಳು ಅಂತ ಒಂದು ಅವರ ಇತಿಹಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕೈವಾರ ತಾತೆಯವರ ಕೈವಾರ ಅಂತ ಪ್ರಸಿದ್ಧಿ ಬಂದಿದೆ. ನಾನು ಕೂಡ ಬಹಳಷ್ಟು ಸಾರಿ ಹೋಗಿದ್ದೀನಿ. ಅವರ ಚರಿತ್ರೆಯನ್ನು, ಇತಿಹಾಸವನ್ನು ಕಾಣುವುದು ಕೂಡ ಆಗಲೇ ಮಾತನಾಡುವಂಥವರೆಲ್ಲ ಅವರು ಸಮಾಜ ಸುಧಾರಕರು.
ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇವರು ಇತ್ತೀಚೆಗೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹೆಸರಾಂತ ಜನಪ್ರಿಯ ಲೇಖಕಿ ಬೆಳಗೆರೆ ಸುಮಾ ಅವರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವ ಅಭಿನಂದನೆಗಳನ್ನು ಸಲ್ಲಿಸಿತು. ಬೆಳಗೆರೆ ಸುಮಾ ಅವರು ಇತ್ತೀಚೆಗೆ 200ಕ್ಕೂ ಹೆಚ್ಚು ಕಾದಂಬರಿಗಳನ್ನು, 300ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಹಾಗೂ ಇವರ ವಿಶೇಷ ಲೇಖನಗಳು ಮತ್ತು ಬರಹಗಳು ಕನ್ನಡ ನಾಡಿನ ಹೆಸರಾಂತ ಪತ್ರಿಕೆಗಳಾದ ಪ್ರಜಾವಾಣಿ, ಮಂಗಳ, ಕನ್ನಡಪ್ರಭ, ಪ್ರಜಾಪ್ರಗತಿ, ಸಂಯುಕ್ತ ಕರ್ನಾಟಕ, ತರಂಗ ಇನ್ನೂ ಅನೇಕ ವಾರಪತ್ರಿಕೆಗಳಲ್ಲಿ ಇವರ ವಿಶೇಷ ಲೇಖನಗಳು ಪ್ರಕಟವಾಗಿರುವುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವುದು. ಇವರ ಮಹತ್ವಪೂರ್ಣ ಸಾಧನೆಗಾಗಿ ಬೆಂಗಳೂರಿನ ಹೆಸರಾಂತ ಸಮಾಜ ಸೇವಾ ಸಂಸ್ಥೆಯಾದ ಸಮರ್ಥ ಸಾಂಸ್ಕೃತಿಕ ಸಾಹಿತ್ಯ ಸೇವಾ ಸಂಸ್ಥೆಯವರು ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಬೆಳಗೆರೆ ಸುಮಾ ಅವರಿಗೆ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಹಿರಿಯ ಪದಾಧಿಕಾರಿಗಳಾದಂಥ ಎಚ್ ಸತೀಶ್ ಕುಮಾರ್, ಡಿ ಮಂಜುನಾಥ್, ಕೆ ನಾಗೇಶ್, ಎಂ.ಆರ್. ರವಿಪ್ರಸಾದ್, ಜಿ.ಟಿ. ಮಲ್ಲಿಕಾರ್ಜುನ್, ಬಿ ಸುರೇಶ್ ಬಾಬು, ಎಸ್.ಎಂ. ಓಂಕಾರಪ್ಪ, ದಯಾವತಿ ಪುತ್ತೂರ್ಕರ್, ಪರಮೇಶ್ವರ ಎಸ್ ಕುದ್ರಿ, ಚಳ್ಳಕೆರೆ ಯರಿಸ್ವಾಮಿ, ಪಿ ಚಂದ್ರಿಕಾ, ಬೆಳಗೆರೆ ವೇದ, ಪಿ ಎಸ್ ಅಜಿತಕುಮಾರಿ ಇನ್ನೂ ಹಲವು ಪ್ರಮುಖ ಪದಾಧಿಕಾರಿಗಳು ಶ್ರೀಮತಿ ಬೆಳಗೆರೆ ಸುಮಾ ಅವರನ್ನು ಅಭಿನಂದಿಸಿದ್ದಾರೆ. ಯುವಕ ಯುವತಿಯರು ತಮ್ಮ ಬಾಳಿನ ಗುರಿಯಲ್ಲಿ ಜೀವನ ಸಂಗಾತಿಯನ್ನಾಗಿ ಸ್ವೀಕರಿಸುವುದರ ಮೂಲಕ ಮದುವೆ ಎನ್ನುವ ವಿವಾಹ ವೇದಿಕೆಯ ಮೇಲೆ ಬಾಳೆಂಬ ನೌಕೆಯಲ್ಲಿ ಆದರ್ಶ ದಂಪತಿಗಳಾಗಿ ಜೀವನ ಪಯಣ ಸಾಗಿಸುತ್ತಾ ಬದುಕು ಕಟ್ಟಿಕೊಳ್ಳುತ್ತಾರೆ. ಆದರೆ ಇದರಲ್ಲಿ ಕೆಲವು ದಂಪತಿಗಳಿಗೆ ಮಕ್ಕಳಾಗದೆ ಜಿಗುಪ್ಸೆ ಕಾಡುತ್ತಿರುತ್ತದೆ. ಇಂಥ ಜಿಗುಪ್ಸೆಗೊಂಡ ದಂಪತಿಗಳು ಚಿಂತೆಗೀಡಾಗಬೇಕಾಗಿಲ್ಲ. ಈಗ ಬೆಂಗಳೂರಿನ KR ಪುರಂನ ಆಲ್ಟರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ವೈಷ್ಣವಿಯವರು ಹೊಸ ಆವಿಷ್ಕಾರಗಳ ಮೂಲಕ ಮಕ್ಕಳನ್ನಾಗಿಸುವ ಭಾಗ್ಯ ಕಲ್ಪಿಸಿಕೊಡುತ್ತಾ ಸಾಗಿ ಬಂದಿದ್ದಾರೆ. ಶ್ರೀಮತಿ ಡಾಕ್ಟರ್ ವೈಷ್ಣವಿಯವರು ಮೂಲಶಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಕಿರಾಣಿ ಅಂಗಡಿ ಮಾಲೀಕರಾದ ಶ್ರೀಮತಿ ಲತಾ ಶ್ರೀನಿವಾಸ್ ಬಾಬು ಅವರ ಮಗಳಾಗಿದ್ದು, ಆಳವಾಗಿ ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡಿಕೊಂಡು MBBS, MD, DNB, ಫೆಲೋಶಿಪ್ ಇನ್ ಲೆಪ್ರೋಸ್ಕೋಪಿ, ಫೆಲೋಶಿಪ್ ಇನ್ IVF ಇನ್ನು ಮುಂತಾದ ವಿದ್ಯಾರ್ಹತೆಗಳನ್ನು ಪಡೆಯುವುದರ ಮೂಲಕ ಬಂಜೆತನ ಕಾಡುವ ದಂಪತಿಗಳಿಗೆ ಫಲವತ್ತತೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಮಕ್ಕಳನ್ನಾಗಿಸುವಂಥ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮೂಲಕ ಜಿಗುಪ್ಸೆಗೊಂಡ ಬಂಜೆತನದ ದಂಪತಿಗಳಿಗೆ ಬಾಳಿಗೆ ದಾರಿದೀಪವಾಗಿದ್ದಾರೆ. ಇತ್ತೀಚೆಗೆ ಬಂಜೆತನದಿಂದ ಜಿಗುಪ್ಸೆಗೊಂಡ ದಂಪತಿಗಳಿಬ್ಬರು ಬೆಂಗಳೂರಿನ KR ಪುರಂನ ಆಲ್ಟರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ವೈಷ್ಣವಿಯವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗೆ ಚಿಕಿತ್ಸೆ ಪಡೆಯುತ್ತಾರೆ. ಚಿಕಿತ್ಸೆ ಪರಿಣಾಮಕಾರಿಯಾಗಿ ಯಶಸ್ವಿಯಾಗುವುದರ ಮೂಲಕ ಸ್ವಲ್ಪ ದಿನಗಳಲ್ಲಿಯೇ ಆ ದಂಪತಿಗಳಿಗೆ ಮಗು ಜನಿಸುತ್ತದೆ. ಈ ಮಗುವಾದಂಥ ಶುಭ ಸಂದರ್ಭದಲ್ಲಿ ತಮ್ಮ ಮಗುವಿನ ತಂದೆಯ ತಾಯಿ ಅಂದರೆ ಅಜ್ಜಿ ಡಾಕ್ಟರ್ ವೈಷ್ಣವಿಯವರ ವಯಸ್ಸು ಲೆಕ್ಕಿಸದೆ ವೈದ್ಯೋ ನಾರಾಯಣ ಹರಿ ಎನ್ನುವ ನಾಣ್ಣುಡಿಯಂತೆ ಡಾಕ್ಟರ್ ವೈಷ್ಣವಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸುವುದರ ಮೂಲಕ ತಮ್ಮ ಮನೆಯ ಬಾಳು ದೀಪ ಬೆಳಗಿರುವುದು ಎಂದು ಸಂಭ್ರಮಿಸುತ್ತಾರೆ.